ಬೇಡಿಕೆಯಾಗಿರುವಂತ ಉತ್ತರ ಕನ್ನಡ ಭಾಗದ ಜನರಿಗೆ ಕೊನೆಗೂ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಭಾಗ್ಯ ಅಂತೂ ಸಿಕ್ಕಿದೆ. ಈಗ ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಬಹುಕಾಲದ ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಸ್ಪಂದಿಸಿದ್ದಾರೆ. ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆವರಣದಲ್ಲಿ ನಿರ್ಮಿಸಿರುವಂತ 450 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಉದ್ಘಾಟಿಸಿ ಸಿಎಂ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ನಾವು ಕಾರವಾರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಂಜೂರು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಬಹುಶಃ ನೀವೆಲ್ಲ ಚಪ್ಪಾಳೆ ತಟ್ಟೋದು ನೋಡಿದ್ರೆ ನಿಮ್ಮ ಆಸೆಯೂ ಕೂಡ ಅದೇ ಇದೆ ಅಂತೇಳಿ ನನಗನ್ಸುತ್ತೆ. ಕಾರವಾರಕ್ಕೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮುಂದಿನ ಆಯವ್ಯಯದಲ್ಲಿ ಮಂಜೂರು ಮಾಡ್ತೇನೆ. ಬಹುಶಃ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದನ್ನ ತುಂಬಾ 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 ಸಂತೋಷದ ವಿಚಾರ. ಆದರೆ ಇಲ್ಲಿ 450 ಹಾಸಿಗೆ ಉಳ್ಳಂತಹ ಕಿಮ್ಸ್ ಆಸ್ಪತ್ರೆಯ ಕಟ್ಟಡವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಸೊ ಅದನ್ನೇ ಇವರು ಇವತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳ್ತಾ ಇದ್ರೆ ಆ ಭಾಗದ ಜನರಿಗೆ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ತುಂಬಾ ದೊಡ್ಡ ಜಿಲ್ಲೆ ರಾಮ್, ತುಂಬಾ ದೊಡ್ಡ ಜಿಲ್ಲೆ, ಅತ್ಯಂತ ದೊಡ್ಡ ಜಿಲ್ಲೆ. ಸುಮಾರು ಎಷ್ಟು ಅಂತಂದ್ರೆ 10,327 ಚದರ ಕಿಲೋಮೀಟರ್ ಇರುವಂತದ್ದು. ಇಲ್ಲಿ ನಿಮ್ಗೆ ಪಶ್ಚಿಮ ಘಟ್ಟ ಇದೆ, ಅರೆಮಲ್ನಾಡ್ ಇದೆ, ಕರಾವಳಿ ಇದೆ, ಬಯಲುಸೀಮೆ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಬಟ್ ತುಂಬಾ ದೊಡ್ಡ ವಿಸ್ತೀರ್ಣ ಉಳ್ಳಂತಹ ಜಿಲ್ಲೆಯಲ್ಲಿ ನೀವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಕಾರವಾರಲ್ಲಿ ನೀವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ರೆ ಈ ಕಡೆ ಜನರಿಗೆ ತುಂಬಾ ಅನ್ಯಾಯ ಆಗುತ್ತೆ. ತುಂಬಾ ವಿಸ್ತೀರ್ಣ ಇರೋದ್ರಿಂದ. ಉದಾಹರಣೆಗೆ ನನ್ನೂರು ಗಣೇಶ್ ಗುಡಿ, ನಮ್ದು ಜೋಯಿಡಾ ತಾಲೂಕು. ಜೋಯಿಡಾ ತಾಲೂಕಿಂದ ಕಾರವಾರಕ್ಕೆ ಹೋಗೋಕೆ 105 ಕಿಲೋಮೀಟರ್, ತುಂಬಾ ದೂರ. ಎಮರ್ಜೆನ್ಸಿ ಪೇಷಂಟ್ ಅಷ್ಟೋಷ್ಟರಲ್ಲಿ ಅದರಲ್ಲೂ ಒಂದು ಅಣಜಿ ಘಾಟ್ ಬರುತ್ತೆ. ಆ ಘಾಟ್ ಸೆಕ್ಷನ್ ಅಲ್ಲಿ ಫಾಸ್ಟ್ ಆಗಿ ಓಡ್ಸಕ್ ಆಗಲ್ಲ. ಕಾರವಾರ ಹೋಗೋಷ್ಟ್ರಲ್ಲಿ ಗೊಟಕ್ ಅಂದ್ಬಿಡ್ತಾನ. ಅದಕ್ಕೆ ಬೇಡಿಕೆ ಇದ್ದದ್ದು ಸೆಂಟರ್ ಜಿಲ್ಲೆಯ ಮಧ್ಯಭಾಗದಲ್ಲಿ ಒಂದ್ ಮಾಡಿ ನೀವು ಹಾಸ್ಪಿಟ್ಲು ಅಂತ. ನೀವು 450 ಹಾಸಿಗೆ ಉಳ್ಳಂತಹ ಕಿಮ್ಸ್ ಆಸ್ಪತ್ರೆನೆ ಮಲ್ಟಿ ಸ್ಪೆಷಾಲಿಟಿ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇರೋದು. ಸೊ ಘಟ್ಟದ ಮೇಲೆ ಘಟ್ಟದ ಕೆಳಗೆ ವಿಸ್ತೀರ್ಣವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಇಬ್ರಿಗೂ ಅನುಕೂಲ ಆಗೋ ಕಡೆ ಮಾಡಿ ಅಂತ ನಮ್ದೊಂದು ಬೇಡಿಕೆ ಇದೆ. ಇಷ್ಟು ದೊಡ್ಡ ವಿಸ್ತೀರ್ಣ ಉಳ್ಳಂತಹ ಜಿಲ್ಲೆಗೆ ಒಂದ್ ಆಸ್ಪತ್ರೆ ಸಾಕಾಗಲ್ಲ, 2 ಆಸ್ಪತ್ರೆ. ಈಗ ನಾವು ಈಗ ನಮ್ಮ ಜೋಯಿಡಾ ತಾಲೂಕಿನವರು ನಾವು ಹೋದ್ರೆ ಈ ಕಡೆ ಬೆಳಗಾವಿಗೆ 60 ಕಿಲೋಮೀಟರ್, ಈ ಕಡೆ ಧಾರವಾಡ ಅಥವಾ ಹುಬ್ಳಿಗೆ 60 ಕಿಲೋಮೀಟರ್ ಹೋಗಬೇಕು. ನಮಗೆ ಹತ್ತಿರದಲ್ಲಿ ನಮ್ ಜಿಲ್ಲೆಯಲ್ಲೇ ಸಿಕ್ಕಿಬಿಟ್ರೆ ಸೊ ನಮ್ಮಂತ ಅದೃಷ್ಟವಂತರು ಯಾರು ಇಲ್ಲ. ಸೊ ಇವ್ರಿಗೆ ಅಟ್ಲೀಸ್ಟ್ ಮಾಡ್ತೀವಿ ಅಂತ ಹೇಳಿರುವಂತ ಮೊದಲ ಮುಖ್ಯಮಂತ್ರಿ ಇವರು. ಅದಕ್ಕಾದ್ರೂ ನಾನು ನಿಜಕ್ಕೂ ಅಪ್ರಿಶಿಯೇಟ್ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ಅತ್ಯಂತ ಒಂಥರ ಅನ್ಹರ್ಡ್ ಪೀಪಲ್ ನಾವು, ಅಂತವರ ಒಂದು ದನಿಗೆ ದನಿಯಾಗಿದ್ದೀರಲ್ಲ. ದಯವಿಟ್ಟು ಇದ್ರ ಬಗ್ಗೆನೂ ಒಂದ್ ಸ್ವಲ್ಪ ಆಲೋಚನೆ ಮಾಡ್ಬಿಟ್ಟು ನಿಮ್ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ನಮ್ ಜಿಲ್ಲೆ ಜನತೆಗೆ ಕೊಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ರಾ ನ್ಯೂಸ್ ಅನ್ನ ಮುಗಿಸ್ತಾ ಇದೀವಿ. ನಾನು ಮತ್ತು ರಾಮ್ ಬೇಡ್ಕರ್ ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.